ಭಾರತದಿಂದ ಬೇರ್ಪಡುತ್ತಾ ತಮಿಳುನಾಡು? ಈಗ ಜನ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ದೇಶದಿಂದಲೇ ಸಪರೇಟ್ ಆಗಿ ಪ್ರತ್ಯೇಕ ರಾಷ್ಟ್ರದ ಪ್ರಯತ್ನ ಮಾಡ್ತಾ ಇರೋದು ಯಾರು? ಡಿಎಂಕೆ ಮಾತ್ರನಾ ಅಥವಾ ತಮಿಳುನಾಡಿನ ಜನರಿಗೂ ಪ್ರತ್ಯೇಕ ರಾಷ್ಟ್ರ ಬೇಕು ಅನ್ನುವ ಭಾವನೆ ಇದೆಯಾ? ನಿಮಗೆ ಈ ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತೇನೆ. ಈ ಹಿಂದಿನಿಂದಲೂ ಹೇಗಾದ್ರೂ ಮಾಡಿ ತಮಿಳುನಾಡನ್ನು ಮತ್ತು ತಮಿಳುನಾಡಿನ ಜನರನ್ನ ಭಾರತದಿಂದ ಬೇರ್ಪಡಿಸಿ ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅಂತ ಪ್ರಯತ್ನಗಳು ನಡೆದೇ ಇತ್ತು. ಅದರಲ್ಲೂ ಇದನ್ನ ಮಾಡ್ತಾ ಬಂದಿದ್ದು ಡಿಎಂಕೆ. ಆದ್ರೆ ಈ ಬಾರಿ ಜನ ಡಿಎಂಕೆಯ ಅಂತಹ ಪ್ರಯತ್ನಕ್ಕೆ ಕ್ಯಾರೆ ಅಂದಿಲ್ಲ. ಡಿಎಂಕೆ ಮತ್ತು ಮುಖ್ಯಮಂತ್ರಿ ಸ್ಟಾಲಿನ್ ಅವರ ನಕರಗಳು ಒಂದಾ ಎರಡಾ? ಇವರು ಬಂದಿರೋದು ಆಡಳಿತ ಮಾಡಿ ಜನರ ಜೀವನ ಮಟ್ಟವನ್ನು ಸುಧಾರಿಸೋದಕ್ಕ ಅಥವಾ ಭಾಷೆಯನ್ನ ಮುಂದಿಟ್ಟುಕೊಂಡು ಅಧಿಕಾರ ಅನುಭವಿಸೋದಕ್ಕ? ನಿಮಗೆಲ್ಲ ಗೊತ್ತೇ ಇದೆ, ರುಪಿ ಸಿಂಬಲ್ ವಿಚಾರದಲ್ಲಿ ಈಗ ತಮಿಳುನಾಡಿನಲ್ಲಿ ರಾಜಕೀಯ ತಾರಕಕ್ಕೇರಿದೆ. ಈ ಹಿಂದೆ ಡಿಲಿಮಿಟೇಷನ್ ಕ್ಷೇತ್ರ ಪುನರ್ವಿಂಗಡಣೆ ಸಂಬಂಧ ರೋಧನ ಮಾಡಿತ್ತು ಇದೇ ಡಿಎಂಕೆ. ತ್ರಿಭಾಷಾ ಸೂತ್ರದ ವಿಚಾರದಲ್ಲೂ ಸಹ ಅರಣ್ಯ ರೋಧನ ಮಾಡಿತ್ತು. ಯಾರೆಲ್ಲ ತ್ರಿಭಾಷಾ ಸೂತ್ರಕ್ಕೆ ವಿರೋಧ ಮಾಡ್ತಾ ಇದ್ದಾರೋ ಅದೇ ತಮಿಳುನಾಡಿನ ಅದೇ ಡಿಎಂಕೆ ಆಡಳಿತದ ಸಿಬಿಎಸ್ಇಯ 90% ಶಾಲೆಗಳನ್ನ ನಡೆಸ್ತಾ ಇರೋದು ಇದೇ ತಮಿಳುನಾಡಿನ ಡಿಎಂಕೆ ಪಕ್ಷದವರೇ. ಅಲ್ಲೆಲ್ಲ ಇವರು 3ನೇ ಭಾಷೆಯಾಗಿ ಕಲಿಸ್ತಾ ಇರೋದು ಯಾವುದು? ಹಿಂದಿ ಭಾಷೆಯನ್ನೇ. ಆದ್ರೆ ತಮಿಳುನಾಡಿನ ಸರ್ಕಾರಿ ಶಾಲೆಗಳ ವಿಚಾರ ಬಂದಾಗ ತ್ರಿಭಾಷಾ ಸೂತ್ರ ಬೇಡ ಅಂತಾರೆ ನೋಡಿ. ಈಗೇನು ಹೊಸ ವಿವಾದ ಸೃಷ್ಟಿ ಮಾಡಿದರೆ ರುಪಿಗೆ ಸಂಬಂಧಪಟ್ಟಂತೆ, ಅದನ್ನ ಕಂಡು ಹಿಡಿದವರು, ಕಾಯಿನ್ ಮಾಡಿದವರು ಉದಯ್ ಕುಮಾರ್ ಅನ್ನುವರು ತಮಿಳಿಗ. ಉದಯ್ ಕುಮಾರ್ ರ ತಂದೆ 1971ರಲ್ಲಿ ಇದೇ ಡಿಎಂಕೆಯ ಶಾಸಕರಾಗಿದ್ದವರು. ಈಗ ಏನ್ ಚಕಾರ ಎತ್ತಾ ಇದ್ದಾರೆ ಇವರು, ಅದು ದೇವನಾಗರಿ ಸ್ಕ್ರಿಪ್ಟ್ ಅಲ್ಲಿದೆ. ಅದನ್ನ ನಾವು ಒಪ್ಪಿಕೊಳ್ಳೋದಿಲ್ಲ, ನಮ್ಮ ತಮಿಳಿನ ಸಿಂಬಲ್ ನ ಅಳವಡಿಸಿಕೊಳ್ತೇವೆ ಅಂತ ಹೊರಟಿರೋದು. ಈ ಎಲ್ಲ ಕೆಲಸಕ್ಕೆ ಬಾರದ ಡಿಎಂಕೆ ಮತ್ತು ಸ್ಟಾಲಿನ್ ರ ರಾಜಕೀಯ ಬಾಣಗಳಿಗೆ ಅಣ್ಣಾಮಲೈ ತಕ್ಕ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ನಿಮ್ಗೆ ಪಿನ್ ಟು ಪಿನ್ ಹೇಳ್ತೇನೆ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಇಲ್ಲಿವರೆಗೂ ಡಿಎಂಕೆ ಸಕ್ಸಸ್ ಆಗಿರೋದೇ ಪ್ರಬಲ ಪ್ರತಿಪಕ್ಷ ಇಲ್ಲ ಅನ್ನುವ ವಿಚಾರಕ್ಕೆ. ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ಎಂಟ್ರಿಯಿಂದ ತಮಿಳುನಾಡಿನ ರಾಜಕಾರಣದಲ್ಲಿ ಹೊಸ ಚೇತನ ಸೃಷ್ಟಿಯಾಯಿತು. ಡಿಎಂಕೆ ಸಹಜವಾಗಿ ಬೆವರೋದಕ್ಕೆ ಶುರುವಾಗಿದೆ. ಇಲ್ಲಿವರೆಗೂ ಏನಾಗ್ತಾ ಇತ್ತು, ತಮಿಳುನಾಡಿನ ಜನರಲ್ಲಿ ಒಂದು ಭ್ರಮೆಯನ್ನ ಸೃಷ್ಟಿ ಮಾಡ್ಬಿಟ್ಟಿದ್ರು ಡಿಎಂಕೆ ಅವರು. ಇಲ್ಲ ಸಲ್ಲದ ಅಪಪ್ರಚಾರಗಳನ್ನ ಮಾಡ್ತಾ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಬೈಫರ್ಕೇಟ್ ಮಾಡ್ತಾ, ಆರ್ಯರು ದ್ರಾವಿಡರು ಅಂತ ಭೇದ ಭಾವ ಮಾಡ್ತಾ, ಬೇರೆ ಭಾಷೆಗಳನ್ನ ವಿರೋಧ ಮಾಡ್ತಾ, ತುಚ್ಛವಾಗಿ ಕಾಣ್ತಾ ತಮ್ಮದೇ ಶ್ರೇಷ್ಠ ಅನ್ನುವ ಭ್ರಮೆಯನ್ನ ಸೃಷ್ಟಿ ಮಾಡಿತ್ತು ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು ಸ್ಟಾಲಿನ್ ಪಕ್ಷ. ಆದ್ರೆ ಈ ಎಲ್ಲ ನರೇಟಿವ್ ಗಳನ್ನ ಧ್ವಂಸ ಮಾಡೋದಕ್ಕೆ ಬಿಜೆಪಿನಲ್ಲಿ ಪ್ರಬಲ ನಾಯಕರು ಉಟ್ಕೊಂಡ್ರು, ಅವರು ಅಣ್ಣಾಮಲೈ. ಈಗ ಡಿಎಂಕೆಗೆ ಅಸಲಿ ಟೆನ್ಷನ್ ಡಿಎಂಕೆಗೆ ಶುರುವಾಗಿರೋದೇ ಇಲ್ಲಿಂದ. ನಾವು ಏನೆಲ್ಲ ಈ ಹಿಂದೆ ಫೇಕ್ ನರೇಟಿವ್ ನ ಸೃಷ್ಟಿ ಮಾಡಿ ಅಧಿಕಾರಕ್ಕೆ ಪದೇ ಪದೇ ಬರ್ತಾ ಇದ್ವಿ, ಈಗ ಆ ಎಲ್ಲ ನರೇಟಿವ್ ಗಳಿಗೆ ಉತ್ತರ ಕೊಡುವ ಮೂಲಕ, ನಮ್ಮ ಬಣ್ಣ ಬಯಲು ಮಾಡುವ ಮೂಲಕ ಅಣ್ಣಾಮಲೈ ನಮ್ಮನ್ನ ಅಧಿಕಾರದಿಂದ ದೂರ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದಾರಲ್ಲ ಅನ್ನುವ ಹೊಟ್ಟೆ ಕಿಚ್ಚು ಶುರುವಾಗಿದೆ. ಯಾಕಂದ್ರೆ ಅಣ್ಣಾಮಲೈ ಅವರು ಡಿಎಂಕೆಯ ಅನಾಚಾರಗಳನ್ನೆಲ್ಲ ಜನರ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ವಿವರವಾಗಿ ವಿಸ್ತರಿಸಿ ಹೇಳ್ತಾ ಇದ್ದಾರೆ. ಈ ಹಿಂದೆ ಕ್ಷೇತ್ರ ಮರುವಿಂಗಡಣೆ ಪ್ರಸ್ತಾಪ ಇಟ್ರು, ಅದಕ್ಕೂ ಅಣ್ಣಾಮಲೈ ತಕ್ಕ ಪ್ರತ್ಯುತ್ತರ ಕೊಟ್ಟು ಫ್ಲಾಪ್ ಮಾಡಿದ್ರು. ತ್ರಿಭಾಷಾ ಸೂತ್ರ ಇಟ್ರು, ಅದಕ್ಕೂ ಅಣ್ಣಾಮಲೈ ನಿಮ್ಮ ಡಿಎಂಕೆಯ ಪಕ್ಷದವರೇ ನಡೆಸ್ತಾ ಇರ್ತಕ್ಕಂತ ಸಿಬಿಎಸ್ಇ ಶಾಲೆಗಳಲ್ಲಿ ಹಿಂದಿಯನ್ಯಾಕೆ ತ್ರಿಭಾಷಾ ಸೂತ್ರ ಮಾಡಿದೀರಾ? ಡಿಎಂಕೆ ಅಧಿಕಾರಕ್ಕೆ ಬಂದಾಗ 56% ಅಷ್ಟು ತಮಿಳು ಮಾಧ್ಯಮದ ಶಾಲೆಗಳಿತ್ತು ರಾಜ್ಯದಲ್ಲಿ. ಆದ್ರೆ ಈಗ 50% ಅದರಲ್ಲಿ ಕುಸಿತ ಆಗಿದೆ. 25%ಕ್ಕೂ ಕಡಿಮೆ ತಮಿಳು ಮಾಧ್ಯಮದ ಶಾಲೆಗಳಿದಾವೆ ತಮಿಳುನಾಡಿನಲ್ಲಿ. ತ್ರಿಭಾಷಾ ಸೂತ್ರಕ್ಕೆ ವಿರೋಧ ವ್ಯಕ್ತಪಡಿಸುವ ನೀವು ತಮಿಳು ಮಾಧ್ಯಮದ ಶಾಲೆಗಳ ಸಂಖ್ಯೆ ಕಡಿಮೆ ಆಗಿರೋದಕ್ಕೆ ಏನ್ ಉತ್ತರ ಕೊಡ್ತೀರಾ ಅಂತ ಖಡಕ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಣ್ಣಾಮಲೈ. ಅಂದ್ರೆ ತ್ರಿಭಾಷಾ ಸೂತ್ರನು ಫ್ಲಾಪ್ ಮಾಡಿದ್ರು. ಈಗ ಹೊಸದಾಗಿ ಮತ್ತೊಂದನ್ನ ತಂದಿದ್ರು ಸ್ಟಾಲಿನ್ ಮತ್ತು ಡಿಎಂಕೆ ಅವರು, ರುಪಿ ಸಿಂಬಲ್ ವಿಚಾರ. ನೀವೇ ನೋಡಿ, ರುಪಿ ಸಿಂಬಲ್ ನ ಭಾರತ ಅಡಾಪ್ಟ್ ಮಾಡ್ಕೊಂಡಿದ್ ಯಾವಾಗ? 2010ರಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಇಲ್ಲದೆ ಇರತಕ್ಕಂತ ತಗಾದೆನ ಡಿಎಂಕೆ ಅವರು ಈಗ ತೆಗಿತಾ ಇರೋದು ಯಾಕೆ? ಬ್ರಿಟಿಷರು ಈ ಹಿಂದೆ ಏನ್ ಮಾಡಿದ್ರು, ಒಡೆದಾಳೋ ನೀತಿ, ಅದನ್ನ ತಮಿಳುನಾಡಿನಲ್ಲಿ ಸ್ಟಾಲಿನ್ ಮುಂದುವರಿಸ್ತಾ ಇದ್ದಾರೆ ಅಷ್ಟೇ. ಇವರ ಹಿಸ್ಟ್ರಿ, ಇತಿಹಾಸನ ನೀವು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಡಿಎಂಕೆ ಅವರು ಯಾವಾಗ್ಲೂ ದೇಶಹಿತ, ರಾಷ್ಟ್ರ ಹಿತಕ್ಕೆ ವಿರುದ್ಧವಾದ ತೀರ್ಮಾನಗಳನ್ನೇ ತೆಗೆದುಕೊಳ್ತಾ ಬರ್ತಾ ಇರೋದು. ತಮಿಳುನಾಡನ್ನ ಒಂದು ಸಪರೇಟ್ ರಾಷ್ಟ್ರ ಮಾಡಬೇಕು ಅನ್ನೋದೇ ಇವರ 1 ಪಾಯಿಂಟ್ ಅಜೆಂಡಾ. ಆದ್ರೆ ಈ ಎಲ್ಲ ಪ್ರಯತ್ನಗಳನ್ನ ಅಣ್ಣಾಮಲೈ ಫ್ಲಾಪ್ ಮಾಡ್ತಾ ಬರ್ತಾ ಇದ್ದಾರೆ. ಇವರ ಇತಿಹಾಸ ಎಂತದಪ್ಪ ಅಂದ್ರೆ, ಬ್ರಿಟಿಷರ ಜೊತೆಗೆ ಸೇರಿ ತಮಿಳುನಾಡನ್ನ ಪಾಕಿಸ್ತಾನಕ್ಕೆ ಸೇರಿಸೋದಕ್ಕೆ ಹೊರಟವರು. ಇವರ ಪ್ರಯತ್ನ ಎಂತದಪ್ಪ ಅಂದ್ರೆ, ತಮಿಳುನಾಡನ್ನ ಭಾರತದಿಂದ ಸಪರೇಟ್ ತೋರಿಸುವ ಪ್ರಯತ್ನ. ಇಲ್ಲಿ ನಾವು ಮಾಡಿದ್ದೇ ಶಾಸನ, ನಡೆಸಿದ್ದೇ ಆಡಳಿತ ಅಂತ ತೋರಿಸುವ ಪ್ರಯತ್ನ. ಅದಕ್ಕೆ ಅವರು ಆಯ್ಕೆ ಮಾಡ್ಕೊಂಡಿದ್ದು ತ್ರಿಭಾಷಾ ಸೂತ್ರ, ಕ್ಷೇತ್ರ ಮರು ವಿಂಗಡಣೆ ವಿಚಾರ. ಈಗ ಲೇಟೆಸ್ಟ್ ಆಗಿ ರುಪಿ ಚಿಹ್ನೆಗೆ ಸಂಬಂಧಪಟ್ಟ ವಿಚಾರ. ರುಪಿ ಸಿಂಬಲ್ ದೇವನಾಗರಿ ಲಿಪಿನಲ್ಲಿದೆ, ನಾವು ಒಪ್ಕೊಳ್ಳೋದಿಲ್ಲ.
ನಮ್ಮ ತಮಿಳುನಾಡಿನ ಚಿಹ್ನೆನೆ ಬೇಕು ಅಂತ ಕೇಳ್ತಾರಲ್ಲ, ದೇಶದಲ್ಲಿ ತಮಿಳು ಭಾಷೆ ಒಂದೇನ ಇರೋದು? ಕನ್ನಡ, ಮಲಯಾಳಂ, ತೆಲುಗು, ಭೋಜ್ಪುರಿ, ಮರಾಠಿ, ಗುಜರಾತಿ, ಒಡಿಯಾ, ರಾಜಸ್ಥಾನಿ, ಬೆಂಗಾಲಿ, ಮರಾಠಿ ಸೇರಿದಂತೆ ನೂರಾರು ಭಾಷೆಗಳಿದಾವೆ ಭಾರತದಲ್ಲಿ. ಅವರೆಲ್ಲ ನಮಗೆ ನಮ್ಮ ಭಾಷೆಯಲ್ಲೇ ಇರ್ತಕ್ಕಂತ ಸಪರೇಟ್ ರುಪಿ ಸಿಂಬಲ್ಲೇ ಬೇಕು ಅಂತ ಹೊರಟ್ರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಅದಕ್ಕೆ ನಾನು ಹೇಳಿದ್ದು ಇವರ ಅಜೆಂಡಾ ಸ್ಪಷ್ಟ. ಈ ಹಿಂದೆ ಏನು ಬ್ರಿಟಿಷರು ಮಾಡಿದ್ರು ಒಡೆದು ಹಾಳು ನೀತಿ, ಅದನ್ನೇ ಈಗ ಮುಂದುವರಿಸ್ತಾ ಇದ್ದಾರೆ. ಸ್ನೇಹಿತರೆ, ಇವರು ಹಿಂದಿ ವಿರೋಧ ಮಾಡೋದು ಯಾಕೆ ಗೊತ್ತಾ? 1965ರಲ್ಲಿ ಕಾಂಗ್ರೆಸ್ ಸರ್ಕಾರ ಹಿಂದಿಯನ್ನ ಕಂಪಲ್ಸರಿ ಲ್ಯಾಂಗ್ವೇಜ್ ಆಗಿ ಕಲಿಲೇಬೇಕು ಅಂತ ಹೇರೋದಕ್ಕೆ ಹೊರಟಿತ್ತು. ಅದಕ್ಕೆ ವಿರೋಧ ಮಾಡಿ ಅಧಿಕಾರಕ್ಕೆ ಬಂದವರು ಇವರು. ಈಗ ಅಣ್ಣಾಮಲೈರವರ ಚಂಡಮಾರುತ ಬೀಸ್ತಾ ಇದೆ ತಮಿಳುನಾಡಿನಲ್ಲಿ. ಅದರಲ್ಲಿ 2026ಕ್ಕೆ ಡಿಎಂಕೆ ಕೊಚ್ಚಿಕೊಂಡು ಹೋಗುವ ಎಲ್ಲ ಸಾಧ್ಯತೆಗಳು ಇದಾವೆ. ಈಗ ಮತ್ತೆ ತಮ್ಮ ಹಳೆಯ ಅಸ್ತ್ರ ಹಿಂದಿ ಭಾಷೆಯನ್ನು ವಿರೋಧ ಮಾಡೋದನ್ನ ಹೊರಗೆ ತೆಗೆದಿದ್ದಾರೆ ನೋಡಿ. ಇನ್ನೊಂದ್ ಕಡೆ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರಂತೂ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ 3ನೇ ಭಾಷೆಯಾಗಿ ನಾನು 10 ಭಾಷೆಗಳ ಆಪ್ಷನ್ ಸಹ ಕೊಡೋದಕ್ಕೆ ಸಿದ್ಧ ಅಂದಿದ್ದಾರೆ. ಅಂದ್ರೆ ಹಿಂದಿ ಒಂದೇ ಅಲ್ಲ, ದೇಶದ ಯಾವುದೇ ಭಾಷೆಯನ್ನು ಸಹ ರಾಜ್ಯದ ಜನ ಕಲಿಯೋದಿಕ್ಕೆ ಇಷ್ಟಪಟ್ರೆ ಕಲಿಸೋದಿಕ್ಕೆ ನಾವು ಸಿದ್ಧ ಅಂತ ಸ್ಟಾಲಿನ್ಗೆ ತಿರುಗೇಟು ಕೊಟ್ಟಂತೆ ಇಂಡೈರೆಕ್ಟ್ ಆಗಿ ಬಟ್ಟೆನಲ್ಲಿ ಸುತ್ತಿ ಹೊಡೆದಿದ್ದಾರೆ ಚಂದ್ರಬಾಬು ನಾಯ್ಡು. ಸ್ನೇಹಿತರೆ, ಮಕ್ಕಳು ಹೆಚ್ಚು ಹೆಚ್ಚು ಭಾಷೆಗಳನ್ನು ಕಲಿಯೋದ್ರಿಂದ ಹೆಚ್ಚು ಹೆಚ್ಚು ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತೆ. ಈ ಸಾಮಾನ್ಯ ಜ್ಞಾನನೂ ಇಲ್ಲ ನೋಡಿ ಡಿಎಂಕೆ ಮತ್ತು ಸ್ಟಾಲಿನ್ರಿಗೆ. ತಾವು ನಡೆಸ್ತಕ್ಕಂತ ಶಾಲೆಗಳಿಗೆ 3ನೇ ಲ್ಯಾಂಗ್ವೇಜ್ ಆಗಿ ಹಿಂದಿ ಆಪ್ಷನ್ ಕೊಟ್ಟು ತಮಿಳುನಾಡಿನ ಸರ್ಕಾರಿ ಶಾಲೆಗಳಲ್ಲಿ ತ್ರಿಭಾಷಾ ಸೂತ್ರಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಈ ಡಿಎಂಕೆ ಮತ್ತು ಸ್ಟಾಲಿನ್ ಸರ್ಕಾರ ಮಾಡೋದೆಲ್ಲ ಅನಾಚಾರ, ಮನೆ ಮುದ್ದೆ ಬೃಂದಾವನ. 2026ಕ್ಕೆ ಗಂಟು ಮೂಟೆ ಕಟ್ಟಿಸಿ ಮನೆಗೆ ಕಳಿಸ್ತಾರೆ ತಮಿಳುನಾಡಿನ ಜನ ಅಂತ ಅರಿವಾಗಿ ಹೋಗಿದೆ. ಹಾಗಾಗಿ 1965ರ ಹಳೆಯ ಹಿಂದಿ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ. ಡಿಎಂಕೆ ಮತ್ತು ಸ್ಟಾಲಿನ್ ಅವರಿಗೆ ಸಾಮಾನ್ಯ ಜ್ಞಾನನೇ ಇಲ್ಲ ನೋಡಿ. ಕರೆನ್ಸಿ ವಿಚಾರ ಅದು ರಾಜ್ಯದ ವ್ಯಾಪ್ತಿಗೆ ಬರೋದಲ್ಲ, ಅದನ್ನು ಡಿಸೈಡ್ ಮಾಡೋದು ಯೂನಿಯನ್ ಗವರ್ಮೆಂಟ್, ಕೇಂದ್ರ ಸರ್ಕಾರ. ಈ ಕರೆನ್ಸಿ, ಟೆಲಿಕಮ್ಯುನಿಕೇಶನ್, ಆರ್ಮ್ಡ್ ಫೋರ್ಸಸ್ ರಿಲೇಟೆಡ್ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಸೆಂಟ್ರಲ್ ಗವರ್ಮೆಂಟ್. ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಇದು ಯಾವುದೂ ಬರೋದಿಲ್ಲ. ಅಣ್ಣಾಮಲೈ ಈ ಹಿಂದೆ ಡ್ರಗ್ಸ್ ವಿಚಾರದಲ್ಲಿ ಹೋರಾಟ ಮಾಡಿದ್ರು ತಮಿಳುನಾಡಲ್ಲಿ. ಸ್ಮಗ್ಲಿಂಗು, ಕಿಡ್ನಾಪಿಂಗು, ಮರಳು ಮಾಫಿಯಾ, ಲಿಕ್ಕರ್ ಸ್ಕ್ಯಾಮ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಕರಪ್ಷನ್ ಬಗ್ಗೆ ಧ್ವನಿ ಎತ್ತಿದ್ರು. ಲಾ ಅಂಡ್ ಆರ್ಡರ್ ಸರಿ ಇಲ್ಲ ಅಂತ ತಮಿಳುನಾಡಿನ ಜನರಿಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಈ ಎಲ್ಲವೂ ಈಗ ಫಲ ಕೊಡೋದಕ್ಕೆ ಶುರುವಾಗಿದೆ. ಈ ವಿಚಾರಗಳನ್ನೆಲ್ಲ ಡೈವರ್ಟ್ ಮಾಡೋದಕ್ಕೆ ಏನಾದ್ರೂ ಬೇಕಲ್ವಾ? ಹಾಗಾಗಿ ಸೆನ್ಸಿಟಿವ್ ಮ್ಯಾಟರ್ ಆಗಿರ್ತಕ್ಕಂತ ಭಾಷೆಯ ವಿಚಾರದಲ್ಲಿ ರಾಜಕೀಯ ಮಾಡೋದಕ್ಕೆ ಹೊರಟಿದೆ ಡಿಎಂಕೆ ಮತ್ತು ಸ್ಟಾಲಿನ್. ಇದನ್ನೆಲ್ಲ ಅಣ್ಣಾಮಲೈ ಅವರು ಪಿನ್ ಟು ಪಿನ್ ತಮಿಳುನಾಡಿನ ಜನರಿಗೆ ಮನದಟ್ಟಾಗುವಂತೆ ವಿವರವಾಗಿ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದು ಅಣ್ಣಾಮಲೈ ಹೇಳೋದು, ತಮಿಳುನಾಡಿನ ಸರ್ಕಾರದ ಮೇಲೆ 9.5 ಲಕ್ಷ ಕೋಟಿಯಷ್ಟು ಸಾಲ ಇದೆ. ಈ ಸಿಂಬಲ್ ಚೇಂಜ್ ಮಾಡಿದ ತಕ್ಷಣ ಸಾಲದವರು ಏನಾದ್ರು ಕಡಿಮೆ ಆಗ್ಬಿಡುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರಿ, ಈಗ ನೀವು ರುಪಿ ಸಿಂಬಲ್ ದೇವನಾಗರಿ ಸ್ಕ್ರಿಪ್ಟ್ ಇಂದ ತೆಗೆದುಕೊಂಡಿರುವುದು ಅಂತ ವಿರೋಧ ಮಾಡ್ತಾ ಇದ್ದೀರಲ್ಲ, 2010ರಲ್ಲಿ ಈ ಸಿಂಬಲ್ ನ ಕೊಟ್ಟವರು ಇದೇ ತಮಿಳುನಾಡಿನ ಉದಯ್ ಕುಮಾರ್ ಅನ್ನೋರು. ಅವರ ತಂದೆ ಈ ಹಿಂದೆ ನಿಮ್ಮ ಡಿಎಂಕೆ ಪಕ್ಷದ MLA ಆಗಿದ್ದವರು. 2010ರಲ್ಲಿ ಈ ಸಿಂಬಲ್ ನ ದೇಶ ಅಡಾಪ್ಟ್ ಮಾಡಿಕೊಂಡಿದ್ದಕ್ಕೆ ಆಗಿನ ತಮಿಳುನಾಡಿನ ಮುಖ್ಯಮಂತ್ರಿ ನಿಮ್ಮ ತಂದೆ ಕರುಣಾನಿಧಿ ಅವರೇ ಉದಯ್ ಕುಮಾರ್ ಅವರನ್ನು ಕರೆಸಿ ಸನ್ಮಾನ ಮಾಡಿದ್ದಾರೆ. ಈಗ ಅದೇ ಚಿಹ್ನೆಗೆ ಸಂಬಂಧಪಟ್ಟಂತೆ ನೀವು ವಿರೋಧ ಮಾಡ್ತಾ ಇರೋದು ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ ಅಣ್ಣಾಮಲೈ. ಅಂದ್ರೆ ಅಣ್ಣಾಮಲೈ ಈಗ ಸ್ಟಾಲಿನ್ ಮತ್ತು ಡಿಎಂಕೆ ಹಿಂದೆ ಕೈ ತೊಳ್ಕೊಂಡು ಹಿಂದೆ ಬಿದ್ದಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.